ಇವತ್ತು ನಾನು ರಿವ್ಯೂ ಮಾಡಕತ್ತಿರೋ ಫಿಲ್ಮ್ ಹೆಸರು UI. ಫಿಲ್ಮ್ ಸ್ಟಾರ್ಟ್ ಆಗ್ತದಂಗ ಒಬ್ಬ ರಿವ್ಯೂವರ್ UI ಫಿಲ್ಮ್ ನ ನೋಡ್ಕೊಂಡು ಹೋಗಿ ರಿವ್ಯೂ ಕೊಡಕ್ ಆಗಿರ್ತತಿ. ಸೇಮ್ ನಂತರನ ಸ್ಟಾರ್ಟಿಂಗ್ ನಾಗ ನೀವು ಬುದ್ಧಿವಂತರಾಗಿದ್ರೆ ಈಗ್ಲಿಂದ ಥಿಯೇಟರ್ ಇಂದ ಹೊರಗೆ ಹೋಗ್ಬಿಡ್ರಿ ಅಂತ ಉಪ್ಪಿಸರು ನಮಗೆ ಹೇಳ್ತಾರ. ನೋಡ್ರಿ, ಬುದ್ಧಿವಂತರು ಟೈಮಿಗೆ ಬೆಲೆ ಕೊಡ್ತಾರ, ದಡ್ರು ದುಡ್ಡಿಗೆ ಬೆಲೆ ಕೊಡ್ತಾರ, ನಾನು ದುಡ್ಡಿಗೆ ಬೆಲೆ ಕೊಡ್ತೀನಿ. ಹಂಗಾಗಿ ಈ ಫಿಲ್ಮ್ ನ ಫುಲ್ ನೋಡೋಂತ ಧೈರ್ಯನ ಮಾಡಿದೆ. ಈ ಫಿಲ್ಮ್ ಬಹಳ ಜನಕ್ಕ ಅರ್ಥನ ಆಗಿಲ್ಲ. ನೀವೇನ್ರ ಒಂದು ಉಪೇಂದ್ರ ಸರ್ ಫಿಲ್ಮ್ ನೋಡಿರಪ್ಪ ಅಂದ್ರ ಅದು ನಿಮಗೆ ಇಷ್ಟ ಆಗತಿ, ಇಲ್ಲ ಅರ್ಥ ಆಗಲ್ಲ. ಇಷ್ಟ ಆಗ್ಲಿಲ್ಲಂತೂ ಇರಕ್ ಚಾನ್ಸ್ ಇಲ್ಲ, ಕಬ್ಜಾ ಒಂದ್ ಬಿಟ್ಟು. ನನ್ನ ಅದೃಷ್ಟಕ್ಕ ನನಗೆ ಈ ಫಿಲಿಮ್ ಕ್ಲಿಯರ್ ಆಗಿ ಅರ್ಥ ಆಯ್ತು. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಈ ಫಿಲಿಮ್ ನಾಗಿರೋ ಸ್ಟೋರಿನ ನಾನು ಈ ವಿಡಿಯೋದಾಗ ಆಸ್ ಇಟ್ ಈಸ್ ಹೇಳಿದ್ರು ಸತಿಗೂ ನಿಮ್ ಯಾರಿಗೂ ಈ ಫಿಲ್ಮ್ ಸ್ಟೋರಿ ಅರ್ಥ ಆಗಲ್ಲ. ಯಾಕಂದ್ರೆ ಅಷ್ಟು ಬ್ರಿಲಿಯಂಟ್ ಆಗಿ ಬರ್ದಾರ ಉಪ್ಪಿಸರ್ ಈ ಸ್ಟೋರಿನ. ಈ ಫಿಲ್ಮ್ ನಾಗ ಎರಡು ಮೇನ್ ಕ್ಯಾರೆಕ್ಟರ್ ಅದಾವು, ಒಂದು ಕಲ್ಕಿ ಮತ್ತೆ ಸತ್ಯ. ಸತ್ಯ ಬಾರಿ ಒಳ್ಳೆನು, ಎಲ್ಲಾ ಜನರಿಗೂ ಹೆಲ್ಪ್ ಮಾಡ್ತಾನ, ಮತ್ತೆ ಎಲ್ರ ಜೊತೆಗೂ ಬಹಳ ಫ್ರೆಂಡ್ಲಿ ಆಗಿರ್ತಾನ. ಈ ಕಡೆ ಸೈಡ್ ಕಲ್ಕಿ ಬಹಳ ಅಹಂಕಾರಿ ಮತ್ತೆ ಸ್ವಾರ್ಥಿ ಆಗಿರ್ತಾನ. ಇವ್ರಿಬ್ರು ನಡುವೆ ನಡೆಯುವಂತ ಕಾನ್ಫ್ಲಿಕ್ಟ್ ಗಳು ಈ ಫಿಲ್ಮ್ ಸ್ಟೋರಿನ ಮುಂದಕ್ಕೆ ಹೋಯ್ತೈತಿ. ಈ ಫಿಲ್ಮ್ ನಾಗ ಮೆಟಾಫೋರ್ಸ್ ಗಳನ್ನ ಬಹಳ ಚೆನ್ನಾಗಿ ಯೂಸ್ ಮಾಡ್ಯಾರ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರ ಕಲ್ಕಿ ಇರೋ ಅಂತ ಬಿಲ್ಡಿಂಗ್. ಈ ಬಿಲ್ಡಿಂಗ್ ನಾಗ ಜನರನ್ನ ಕುಳ್ದಾಕಿರ್ತಾರ, ಮತ್ತೆ ಎನಿ ಟೈಮ್ ಕಿರ್ಚಾಡ ಮತ್ತೆ ಜೋರ ಕೂಗಾಡ ಅಂತ ಸೌಂಡ್ಸ್ ಗಳು ಬರ್ತಿರ್ತಾವು. ಆಮೇಲೆ ಈ ಬಿಲ್ಡಿಂಗ್ ಒಳಗೆ ನೀವು ಹೋದ್ರಿ ಅಂದ್ರ ಎನಿ ಟೈಮ್ ಕನ್ಫ್ಯೂಷನ್ ಆಗ್ತಿರ್ತೈತಿ. ಆಕ್ಚುಲಿ ಈ ಬಿಲ್ಡಿಂಗ್ ಮನುಷ್ಯನ್ ಬ್ರೈನ್ ಇಂದು ರೆಪ್ರೆಸೆಂಟೇಷನ್. ನೋಡ್ರಿ, ನಮ್ ಬ್ರೈನ್ ನಾಗ ಅಷ್ಟೇ ಎನಿ ಟೈಮ್ ಸೌಂಡ್ ಗಳು ಆಗ್ತಿರ್ತೈತಿ. 90% ಆ ಸೌಂಡ್ ಗಳನ್ನ ನಾವ ಮಾಡ್ಕೊಂತಿರ್ತೀವಿ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಆ ಬಿಲ್ಡಿಂಗ್ ಒಳಗಡೆ ಇದ್ದಂಗ ನಮ್ ತಲೆಗೆ ಸತಿಗೂ ಎನಿ ಟೈಮ್ ಕನ್ಫ್ಯೂಷನ್ ಗಳು ಇರ್ತಾವು. ಎನಿ ಟೈಮ್ ಅಲ್ಲಿ ಕುಳ್ದಾಕಿರೋ ಜನಗಳು ಮಾತಾಡ್ದಂಗ ನಾವು ಸತಿಗೂ ನಮ್ ಜೊತೆಗೆ ನಮ್ ಮನ್ಸ್ನಾಗ ಮಾತಾಡ್ತಿರ್ತೀವಿ. ಅಷ್ಟು ಬ್ರಿಲಿಯಂಟ್ ಆಗೈತಿ ಈ ಬಿಲ್ಡಿಂಗ್ ಇನ್ ರೆಪ್ರೆಸೆಂಟೇಷನ್. ನನಗೆ ಆಶ್ಚರ್ಯ ಆಗಿದ್ದು ಇವ್ರು ಮಾಡಿರಂತ ಆನಿಮೇಷನ್ ಮತ್ತೆ ಗ್ರಾಫಿಕ್ಸ್ ನೋಡಿ. ನಿಜ ಹೇಳ್ತೀನಿ, ಇದ್ರಾಗ ಬರಂತ ಸ್ಟಾರ್ಟಿಂಗ್ ಆನಿಮೇಷನ್ ಸೀನ್ ಗಳು ಬಹಳ ಚೆನ್ನಾಗದವು. ಸ್ಟೋರಿ ಮುಂದೆ ಹೋಗ್ತಿದ್ದಂಗ ನಮಗೆ ಕಲ್ಕಿ ಮತ್ತೆ ಸತ್ಯ ಒಂದು ಹಳೆ ಸ್ಟೋರೀಸ್ ನ ತೋರಿಸ್ತಾರ, ಅದು ಬಹಳ ಚೆನ್ನಾಗೈತಿ. ರವಿಶಂಕರ್ ಅವರು ಈ ಫಿಲ್ಮ್ ನಾಗ ಎನಿ ಟೈಮ್ ವೈಟ್ ಅರಮನೆಗೆ ಇರ್ತಾರ. ಈ ಅರಮನೆ ಆಕ್ಚುಲಿ ವಿಧಾನಸೌಧದ ರೆಪ್ರೆಸೆಂಟೇಷನ್. ಏನೋ ಹೊಡೆದಂಗಾಯ್ತು. ನೆಕ್ಸ್ಟ್ ಕಲ್ಕಿ ಯಾವ ತರ ಅರಮನೆ ಒಳಗೆ ಹೋಗಿ ಅಧಿಕಾರನ ತಗಂತಾನ ಅನ್ನೋದು ಈ ಸ್ಟೋರಿನ ಮುಂದಕ್ಕೆ ಹೋಯ್ತೈತಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಇನ್ನು ಈ ಫಿಲ್ಮ್ ನಾಗಿರಂತ ಡೈಲಾಗ್ಸ್ ಗಳಂತೂ ಬಹಳ ಚೆನ್ನಾಗದವು. ಕಾಮದಿಂದಾನ ಮಕ್ಕಳನ್ನ ನುಡ್ಸಿ ಕಾಮನ ತಪ್ಪು ಅಂತ ಅವ್ರಿಗೆ ಹೇಳ್ಕೊಡಕತ್ತೀರಾ ಅಂತ ಅಂತಾರ ಉಪ್ಪಿಸರ್. ಈ ತರ ಡೈಲಾಗ್ಸ್ ಬರಿಬೇಕಪ್ಪ ಅಂದ್ರ ನೀವು ಬಹಳ ಬುದ್ಧಿವಂತರಾಗಿರಾಕು. ರಿಯಲ್ ಸ್ಟೋರಿ ಈ ಫಿಲ್ಮ್ ಇಂದ ಸ್ಟಾರ್ಟ್ ಆಗೋದು ಸೆಕೆಂಡ್ ಹಾಫ್ ಇಂದ. ಸೆಕೆಂಡ್ ಹಾಫ್ ನಾಗ ಕಲ್ಕಿ ಅಧಿಕಾರಕ್ಕೆ ಬರ್ತಾನ. ಇಲ್ಲಿ ಉಪೇಂದ್ರ ಸರ್ ಥಿಯೇಟರ್ ಕುಂತ್ರಂತ ಜನಗಳಿಗೆ ಕನ್ನಡಿನ ಹಿಡ್ದಾರ. ಈಗಿನ ಕಾಲದಾಗ ಜನರು ಹೆಂಗದಾರ, ಸಮಾಜ ಹೆಂಗೈತಿ ಅನ್ನೋದನ್ನ ಈ ಸೆಕೆಂಡ್ ಹಾಫ್ ನಾಗ ಬಹಳ ಚೆನ್ನಾಗಿ ತೋರ್ಸಾರ. ಯಾವ ತರ ಜನರು ಫೋನಿಗೆ ಅಡಿಕ್ಟ್ ಆಗ್ಯಾರ, ಹೆಂಗ ಕರಪ್ಷನ್ ನಮ್ಮನ್ನ ಹಾಳು ಮಾಡಕತೈತಿ, ಎಲ್ಲದನ್ನು ಬಹಳ ಚೆನ್ನಾಗಿ ತೋರ್ಸಾರ ಉಪೇಂದ್ರ ಸರ್. ನಾವ್ ಯಾವ ತರ ಜಾತಿ ಮತ್ತೆ ಧರ್ಮದ ಹೆಸರಾಗ ನಾಯಿಗಳ ತರ ಹೊಡೆದಾಡಕತ್ತೀವಿ ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ತೋರ್ಸಾರ ಉಪ್ಪಿಸರ್. ಮನುಷ್ಯನ್ ಬ್ರೈನ್ ನ ರೆಪ್ರೆಸೆಂಟ್ ಮಾಡಿದಂತ ಬಿಲ್ಡಿಂಗ್ ನಾಗ ಸತ್ಯನ ಕಲ್ಕಿ ಕುಳ್ಳ್ಯಾಕ್ತಾನ. ಅಲ್ಲಿಂದ ಸತ್ಯ ಎಸ್ಕೇಪ್ ಆಗೋ ಸೀನ್ ಅಂತೂ ಬಹಳ ಚೆನ್ನಾಗೈತಿ. ಅದನ್ನಂತೂ ನೀವು ಥಿಯೇಟರ್ಗೆ ಹೋಗಿ ನೋಡ್ಲೇಬೇಕು. ಸತ್ಯ ಆ ಬಿಲ್ಡಿಂಗ್ ಇಂದ ಎಸ್ಕೇಪ್ ಹಾಕರ ಅವ್ನ ಬ್ರೈನ್ ಗೆ ಶಾಂತಿಯಿಂದ ಇರು, ಕ್ಲಿಯರ್ ಆಗಿ ಯೋಚನೆ ಮಾಡು ಅಂತ ಹೇಳ್ತಿರ್ತಾನ. ಇದನ್ನ ಆಕ್ಚುಲಿ ಸತ್ಯ ಆ ಬಿಲ್ಡಿಂಗ್ ಗೆ ಹೇಳಕತ್ತಿಲ್ಲ, ಮನುಷ್ಯ ತನ್ನ ಬ್ರೈನ್ ನ ಯಾವ ತರ ಕಂಟ್ರೋಲ್ ತಗೋಬೇಕು ಅನ್ನೋದನ್ನ ಉಪೇಂದ್ರ ಸರ್ ಬಹಳ ಕ್ಲೆವರ್ ಆಗಿ ತೋರಿಸ್ಕೊಟ್ಟಾರ. ಬ್ರೈನ್ ಮಾಡಂತ ಎಲ್ಲ ಡಿಸ್ಟರ್ಬೆನ್ಸ್ ಗಳಿಂದ ನೀವ್ ಈ ತರ ತಪ್ಪಿಸ್ಕೋಬೇಕನ್ನೋದನ್ನ ಬಹಳ ಕ್ಲೀನ್ ಆಗಿ ಹೇಳ್ಯಾರ ಉಪೇಂದ್ರ ಸರ್. ಕಲ್ಕಿ ಪದೇ ಪದೇ ತನ್ನ ತಾಯಿ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗೈತೆ ಅನ್ನೋದನ್ನ ಹೇಳ್ತಿರ್ತಾನ. ಅವನ್ ತಾಯಿ ಹೆಸರು ಪ್ರಕೃತಿ ಅಂತ. ಅದು ಆಕ್ಚುಲಿ ನಮ್ ನೇಚರ್ ನ ಮತ್ತೆ ನಮ್ಮ ಹತ್ರ ಇರೋ ಪ್ರಕೃತಿನ ರೆಪ್ರೆಸೆಂಟ್ ಮಾಡ್ತೈತಿ. ಮರಗಳನ್ನ ಕಡ್ದು ಇಲ್ಲದ ಸಲ ಡೆವಲಪ್ಮೆಂಟ್ ಗಳನ್ನ ಮಾಡ್ಕೊಂಡು ಹೆಂಗ ನಾವು ಪ್ರಕೃತಿ ನಾಶ ಮಾಡಕತ್ತೀವಿ ಅನ್ನೋದನ್ನ ಅತ್ಯಾಚಾರ ಹೋಲ್ಸ್ಯಾರ ಇವರು. ಈ ರೆಪ್ರೆಸೆಂಟೇಷನ್ ನನಗೆ ಬಹಳ ಇಷ್ಟ ಆಯ್ತು ಫಿಲ್ಮ್ ನಾಗ. ಆಮೇಲೆ ಈ ಫಿಲ್ಮ್ ನಾಗ ಬರೋಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಬಹಳ ಚೆನ್ನಾಗೈತಿ. ಎಲ್ಲಿ ಓವರ್ ಅನ್ಸಲ್ಲ. ಈಗಿನ ಕಾಲದಾಗ ಎಲ್ಲ ಹೀರೋಗಳು ಸ್ಲೋ ಮೋಷನ್ ಆಗಿ ಎಂಟ್ರಿ ತಗೊಂತಾರ, ಮತ್ತೆ ಬಹಳ ಕ್ಲೀನ್ ಆಗಿ ಫೈಟಿಂಗ್ ಮಾಡಿ ಎಂಟ್ರಿ ತಗೊಂತಾರ. ಆದ್ರೆ ಈ ಫಿಲ್ಮ್ ನಾಗ ಉಪೇಂದ್ರ ಸರ್ ವಿಲನ್ಸ್ ಗಳ ಕೈಲೇ ಓಡಿಸ್ಕೊಂಡು ಎಂಟ್ರಿ ತಗೊಂತಾರ. ಇದಕ್ಕಂತಾರ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋದಂದ್ರ ಈ ಫಿಲ್ಮಿಂಗ್ ಕ್ಲೈಮ್ಯಾಕ್ಸ್ ಬಂದಾಗ ನಮಗೆ ಗೊತ್ತಾಗತ್ತೆ ಇಷ್ಟೊತ್ತು ನಮಗೆ ತೋರಿಸಿದಂತ ಫಿಲ್ಮ್ ನ ಇನ್ನು ಉಪೇಂದ್ರ ಸರ್ ಮಾಡೇ ಇಲ್ಲ ಅಂತ. ಆಕ್ಚುಲಿ ಇನ್ನು ಅವರು ಈ ಫಿಲ್ಮಿನ ಸ್ಟೋರಿನ ಬರೆಯಾಕತ್ತಾರ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಅವಾಗ ಕಲ್ಕಿ ಪೇಪರ್ ಇಂದ ಎದ್ದು ಉಪೇಂದ್ರ ಸರ್ ಜೊತೆ ಮಾತಾಡಂತ ಮಾತುಗಳು ಬಹಳ ಚೆನ್ನಾಗದವು. ಇಲ್ಲಿ ಆಕ್ಚುಲಿ ನಿಮಗೆ ಈಗಿನ ರಾಜಕೀಯ ಮತ್ತೆ ಈಗಿರಂತ ಸಮಸ್ಯೆಗಳ ಬಗ್ಗೆ ಈ ಫಿಲ್ಮ್ ನಾಗ ಕ್ಲಿಯರ್ ಆಗಿ ಉಪೇಂದ್ರ ಸರ್ ಹೇಳ್ತಾರ. ನಾನು ಈ ಫಿಲ್ಮ್ ನ ಅರ್ಥ ಮಾಡ್ಕೊಂತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ ಹತ್ರ ಇದ್ರ ಈ ಫಿಲ್ಮ್ ನ ಥಿಯೇಟರ್ಗೆ ಹೋಗಿ ನೋಡ್ರಿ. ನಾನು ದೇವರನ್ನ ಇಟ್ಟು ಹೇಳ್ತೀನಿ, ಈ ಫಿಲ್ಮ್ ಬಹಳ ಜನಕ್ಕೆ ಅರ್ಥ ಆಗಲ್ಲ ಮತ್ತೆ ಅರ್ಥ ಆಗಿಲ್ಲ. ರಿವ್ಯೂಸ್ ಗಳು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗತಿ. ಅಕಸ್ಮಾತ್ ನಿಮಗೆ ಈ ಫಿಲ್ಮ್ ಅರ್ಥ ಆತಪ್ಪ ಅಂದ್ರ ನೀವು ಇನ್ಮೇಲಿಂದ ಯೋಚನೆ ಮಾಡೋ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡ್ಬಿಡ್ತೀರಿ. ಯಾಕಂದ್ರೆ ಅಷ್ಟು ಚೆನ್ನಾಗೈತಿ ಈ ಫಿಲ್ಮ್.